ಚಿತ್ರದುರ್ಗದಲ್ಲಿ ಒಂದು ಕುಟುಂಬದ ಒಬ್ರಲ್ಲ ಇಬ್ರಲ್ಲ 3 ಜನ ಅಲ್ಲ 4 ಜನ ಅಲ್ಲ 5 ಜನ ಸತ್ತಿದ್ದಾರೆ. ಅವರು ಸತ್ತು 4 ವರ್ಷ ಆದ್ರೂ ಸಹ ಅಕ್ಕಪಕ್ಕದ ಮನೆಯವರಾಗಲಿ ನೆಂಟರುಗಳಾಗಲಿ ಯಾರನ್ನು ಕೂಡ ಕಂಡುಹಿಡಿಯೋಕ್ಕಾಗಿಲ್ಲ. ಆದರೆ ಒಬ್ಬ ವ್ಯಕ್ತಿ ಎಣ್ಣೆ ಕುಡ್ಕೊಂಡು ಹೋಗ್ಬೇಕಾದ್ರೆ ಆ ಮನೆಯ ಕದ ತೆಗೆದಿರೋದನ್ನು ನೋಡಿ ಮಿಸ್ಸಾಗಿ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು ತಲೆಬುರುಡೆಯನ್ನು ನೋಡಿದ ನಂತರ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಕಾಲ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸ್ನವರು ಆ ಪ್ಲೇಸಿಗೆ ಬರ್ತಾರೆ. ಬಂದು ನೋಡಿದಾಗ ಆ ಮನೆಯಲ್ಲಿದ್ದಂಥ ಆ ಸ್ಕೆಲಿಟನ್ಗಳು, ಆ ಮನೆಯಲ್ಲಿದ್ದಂಥ ಆ ಒಂದು ನಾಯಿಯ ಸಾವಾಗಿರ್ಬೋದು, ಇದನ್ನೆಲ್ಲನೂ ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಇದು ಕೊಲೆನಾ ಅಥವಾ ಏನು? ಇದರಿಂದ ಏನು ಕಾರಣ ಇದೆ? ಯಾಕೆ 5 ಜನನು ಈ ಒಂದು ಪರಿಸ್ಥಿತಿನಲ್ಲಿ ಸತ್ತಿದ್ದಾರೆ? ಈ ಎಲ್ಲಾ ವಿಚಾರಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಅದಾದ ನಂತರ ಒಂದೊಂದೇ ಆಚೆಗೆ ಬರುತ್ತೆ. ಆ ಕುಟುಂಬದಲ್ಲಿ 5 ಜನನು ಸಾಯೋದಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೊಂಡ್ರೆ ಐ ಥಿಂಕ್ ನಿಮಗೆ ಒಂದು ಪ್ರಾಸ್ಪೆಕ್ಟಿವ್ ಆಫ್ ಲೈಫೇ ಬದಲಾಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಏನದು ಚಿತ್ರದುರ್ಗದ ಫ್ಯಾಮಿಲಿಯ 5 ಜನ ಸತ್ತಿರುವಂತ ಆ ಒಂದು ಮಿಸ್ಟರಿ ಕೇಸ್. ಆ ಒಂದು ಮನೆ ಒಳಗಡೆ 4 ವರ್ಷಗಳ ಹಿಂದೆನೆ 5 ಜನನು ಸತ್ತಿದ್ದಾರೆ. ಆದ್ರೂ ಸಹ ಯಾರಿಗೂ ಗೊತ್ತಾಗಿಲ್ಲ. ಅದು ಹೇಗೆ ಸಾಧ್ಯ ಆಯ್ತು? ಅಕ್ಕಪಕ್ಕದ ಮನೆಯವರು ನೋಡಿರ್ಬೇಕಲ್ಲ, ಏನಾದ್ರೂ ಒಂದು ಸ್ಮೆಲ್ ಬಂದಿರ್ಬೇಕಲ್ಲ. ಆ ಮನೆಯಲ್ಲಿ ಆ 5 ಜನನು ಇಲ್ಲ ಅಂದಾಗ ಅಕ್ಕಪಕ್ಕದವ್ರಿಗೆ ಡೌಟ್ ಬರಲಿಲ್ವಾ? ಈ ಒಂದು ಕೇಸನ್ನು ನೀವು ತಿಳ್ಕೊಳ್ತಾ ಹೋದರೆ ಇಂಥ ಮಿಸ್ಟ್ರಿ ಕೇಸು ಕರ್ನಾಟಕದಲ್ಲಿ ತುಂಬ ರೇರ್ ಅಂತ ನಿಮಗೂ ಕೂಡ ಅನ್ನಿಸ್ಬೋದು. ಸೊ ಲೆಟ್ಸ್ ಗೆಟ್ ಇನ್ ಟು ಚಿತ್ರದುರ್ಗದ ಆ ಒಂದು ಫ್ಯಾಮಿಲಿಯ ಮಿಸ್ಟರಿ ಡೆತ್. Every crime leaves a shadow, from hidden scams to global secrets. One question, one investigation, one pursuit of truth, million mistakes. 2023 ಡಿಸೆಂಬರ್ ಎಂಡ್ ಆ ಟೈಮಲ್ಲಿ ಏನಾಗುತ್ತೆ, ಆ ಮನೆಯ ಬಾಗಿಲು ತೆಗ್ದಿರೋದನ್ನ ಒಬ್ರು ಯಾರೋ ಕುಡ್ದಿರೋರು ನೋಡ್ತಾರೆ, ಅಥವಾ ಆ ಮನೆಯ ಮುಂದೆ ವಾಕ್ ಮಾಡೋರೊಬ್ರು ನೋಡ್ತಾರೆ. 2 ಥರದ ಇನ್ಫಾರ್ಮೇಶನ್ ಇದೆ. ಇಬ್ಬರಲ್ಲಿ ಯಾರೋ ಒಬ್ರು ಕುಡ್ದಿರೋರು ಮಿಸ್ ಆಗಿ ಮನೆ ಒಳಗಡೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನೊಬ್ರು ಅಲ್ಲಿ ವಾಕ್ ಮಾಡಬೇಕಾದ್ರೆ ಆ ಡೋರ್ ಓಪನ್ ಆಗಿರೋದನ್ನ ನೋಡ್ತಾರೆ. ಓಪನ್ ಆಗಿರೋದನ್ನ ನೋಡಿ ಕಳ್ತನ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. 2ನೇ ಸ್ಟೋರಿ ಏನಿದೆ, ಆ ಕುಡಿದ ಅಮಲಿನಲ್ಲಿ ಯಾರೊಬ್ಬ ವ್ಯಕ್ತಿ ಒಳಗಡೆ ಹೋಗ್ಬಿಡ್ತಾನೆ. ಹೋಗ್ಬೇಕಾದ್ರೆ ಮನೆ ಬಾಗಿಲಲ್ಲೇ ಒಂದು ಸ್ಕೆಲಿಟನ್ ಇರುತ್ತೆ, ಅಂದ್ರೆ ತಲೆಬುರುಡೆ ಇರುತ್ತೆ. ಅದನ್ನ ನೋಡಿ ಇವರು ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಕಾಲ್ ಮಾಡ್ತಾರೆ ಅಂತ ಇದೆ. ಪೊಲೀಸ್ನವರು ಆ ಸ್ಪಾಟಿಗೆ ಬರ್ತಾರೆ. ಬಂದ ನಂತರ ಆ ಮನೆ ಸುಮಾರು 4.5 ವರ್ಷಗಳಿಂದ ಯಾರು ಕೂಡ ಓಡಾಡಿರೋದಿಲ್ಲ, ಆದರೆ ಕೆಲವರು ಓಡಾಡಿರ್ತಾರೆ. ಪೊಲೀಸ್ನವರು ಆ ಸ್ಪಾಟಿಗೆ ಬರ್ತಾರೆ. ಬಂದು ನೋಡಿದಾಗ ಆ ಮನೆ ಪಾಳು ಬಿದ್ದ ಮನೆ ಆಗಿರುತ್ತೆ. ಆ ಪಾಳು ಬಿದ್ದ ಮನೆಯ ಒಳಗಡೆ 5 ಸ್ಕೆಲಿಟನ್ಗಳು ಸಿಗ್ತವೆ. ಒಂದು ರೂಮಲ್ಲಿ 4 ಸ್ಕೆಲಿಟನ್ಗಳು, ಇನ್ನೊಂದು ರೂಮಲ್ಲಿ 1 ಸ್ಕೆಲಿಟನ್. ಆ ಒಂದು ರೂಮಲ್ಲಿ 4 ಸ್ಕೆಲಿಟನ್ ಸಿಗುತ್ತಲ್ಲ, ಅದರಲ್ಲಿ 2 ಸ್ಕೆಲಿಟನ್ಗಳು ಮಂಚದ ಮೇಲೆ ಮಲಗಿರ್ತಾರಂತೆ, ಇನ್ನೆರಡು ಕೆಳಗಡೆ ಮಲಗಿರ್ತಾರಂತೆ, ಇನ್ನೊಬ್ರು ರೂಮಲ್ಲಿ ಮಲಗಿರ್ತಾರಂತೆ. ಆ 4 ಜನರಲ್ಲಿ ಇಬ್ರಿಗೆ 2 ಕಾಲುಗಳನ್ನ ಕಟ್ಟಿರ್ತಾರಂತೆ. ಈಗ ಪೊಲೀಸ್ನವರು ಒಳಗಡೆ ಹೋದ ನಂತರ ಏನ್ ಮಾಡ್ತಾರೆ, ಅಲ್ಲಿರುವಂತ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಸುಮಾರು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದ ನಂತರ ಆಬ್ವಿಯಸ್ಲಿ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಟ್ವಿಸ್ಟ್ ಸಿಗುತ್ತೆ. ಆ ಟ್ವಿಸ್ಟ್ ಏನಂದ್ರೆ, ಒಂದು ಡೆತ್ ನೋಟ್ ಸಿಕ್ಕಿರುತ್ತೆ. ಆ ಡೆತ್ ನೋಟ್ ಅಲ್ಲಿ ಸುಮಾರು ವಿಷಯಗಳನ್ನ ಬರೆದಿರ್ತಾರೆ. ಬಟ್ ಈಗ ಪೊಲೀಸ್ನವರು ಆ ಡೆತ್ ನೋಟ್ನ ಆಧಾರವಾಗಿಟ್ಕೊಂಡು ಇವರು ಅವರೇ ಸತ್ತಿದ್ದಾರೆ, ಸೆಲ್ಫ್ ಡೆತ್ ಅಂತ ಅನ್ಕೊಳ್ಳೋಕೆ ಆಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಆ ಡೆತ್ ನೋಟ ಯಾರು ಬೇಕಾದ್ರೂ ಬರ್ದಿರ್ಬೋದಲ್ವಾ, ಅವ್ರದೇ ಹ್ಯಾಂಡ್ ರೈಟಿಂಗ್ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ಸೊ ಅದನ್ನ ಒಂದು ಬೇಸ್ ಆಗಿ ಇಟ್ಕೊಳ್ಳದೆ ಅವ್ರೇನ್ ಮಾಡ್ತಾರೆ, FSL ಟೀಮ್ಗೆ ಕರೆಯನ್ನ ಕೊಡ್ತಾರೆ. ದಾವಣಗೆರೆಯಿಂದ FSL ಟೀಮು, ಬೆಂಗಳೂರಿಂದ FSL ಟೀಮು ಅಲ್ಲಿಗೆ ಬರ್ತಾರೆ. ಆ ಜಾಗಕ್ಕೆ FSL ಟೀಮ್ ಬಂದು ಸುಮಾರು 71 ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಕಲೆ ಹಾಕಿದ ನಂತರ ಆ 5 ಅಸ್ಥಿಪಂಜರಗಳು ಜೊತೆಗೆ ಇನ್ನೊಂದು ಅಸ್ಥಿಪಂಜರ ಇರುತ್ತೆ, ಅದು ನಾಯಿಯದ್ದಾಗಿರುತ್ತೆ. ಆ 5 ಜನರು ಆ ಒಂದು ನಾಯಿಯನ್ನು ಕೂಡ ಸಾಕಿರ್ತಾರೆ. ಆ ನಾಯಿ ಕೂಡ ಅಲ್ಲಿ ಸತ್ತಿ ಬಿದ್ದಿರುತ್ತೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಆ ಮನೆಯ ಬಾಗ್ಲನ್ನ ತೆಗ್ದಿದ್ದಾದ್ರೂ ಯಾರು? ಆ ಮನೆಯ ಬಾಗ್ಲನ್ನ ತೆಗ್ದಿದ್ದು ಯಾರು ಅಂತಂದ್ರೆ ದರೋಡೆಕೋರರು ಮಲ್ಟಿಪಲ್ ಟೈಮ್ಸು ಆ ಮನೆಯ ಒಳಗಡೆ ನುಗ್ಗಿ ಏನೇನಾದ್ರೂ ದೋಚಬಹುದಾ, ಏನೇನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿರ್ತಾರಂತೆ. ಅದನ್ನ ಹೇಗೆ ಕಂಡಿಡಿದ್ರು ಅನ್ನೋದಾದ್ರೆ, ಈಗ ಒಂದು ಪಾಳ ಬಿದ್ದ ಮನೆ ಅಂತಂದ್ರೆ ಒಂದು ಡಸ್ಟ್ ತುಂಬಿರುತ್ತೆ. ಆ ಡಸ್ಟ್ ಮೇಲೆ ಯಾರಾದ್ರೂ ಕಾಲ್ ಇಟ್ಟರೆ ಆ ಒಂದು ಫುಟ್ ಪ್ರಿಂಟ್ಸ್ ಇರುತ್ತೆ. ಆ ಫುಟ್ ಪ್ರಿಂಟ್ಸ್ ಆಧಾರದ ಮೇಲೆ ಇಲ್ಲಿ ಒಂದು ದರೋಡೆ ನಡೆದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವಾಗ ಎವಿಡೆನ್ಸ್ಗಳನ್ನ ಅಂದರೆ 71 ಸಾಕ್ಷ್ಯಗಳನ್ನ ಕಲೆ ಹಾಕೊಂಡು ಹೋಗಿದ್ದಾರೆ. ಆ್ಯಂಡ್ ಆ 5 ಅಸ್ಥಿ ಪಂಜರಗಳನ್ನ ತೊಗೊಂಡು ಹೋಗಿದ್ದಾರೆ. ಇವಾಗ ಪೊಲೀಸ್ನವ್ರಿಗೆ ವೆದರ್ ಇಟ್ ಈಸ್ ಅವರೇ
ಸತ್ತಿರೋದಾ ಅಥವಾ ಯಾರಾದರೂ ಕೊಲೆ ಮಾಡಿದಾರ ಅನ್ನೋದನ್ನ ಕಲೆ ಹಾಕೋದು ಬಾಕಿ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು ದ ಡೆತ್ ನೋಟ್ ಸುಮಾರು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರಂತೆ. ಒಂದು, ತನ್ನ ಮಕ್ಕಳ ಮದುವೆ ಆಗದೆ ಇರುವಂಥ ಒಂದು ಕಾರಣ. ಎರಡನೇದು, ಅವರ ಫ್ಯಾಮಿಲಿನಲ್ಲಿ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿರೋದು, ಮಗಳಿಗಾಯಿತು, ಅದಾದ ನಂತರ ತಾಯಿಗಾಯಿತು, ಅದಾದ ನಂತರ ಬೇರೆಯವ್ರಿಗೆಲ್ರಿಗೂ ಆಯಿತು ಅನ್ನೋದು. ಮೂರನೇದು, ಒಬ್ಬರು ಚಿತ್ರದುರ್ಗದಲ್ಲಿ ಅವರ ಒಂದು ಆಸ್ತಿಯ ವಿಚಾರವಾಗಿ ಅವರ ಮೇಲೆ ಸುಮಾರು ಒತ್ತಡಗಳನ್ನು ಹೇರ್ತಿದ್ರು ಅನ್ನುವಂಥ ಒಂದು ಕಾರಣಕ್ಕೆ. ಈಗ ನೀವು ಕೇಳ್ಬೋದು, ಯಾರಿದು, ಏನು ಫ್ಯಾಮಿಲಿ ಇದು, ಏನಿದು ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಒಂದು ಕಾರಣಕ್ಕೆ ಈ ಒಂದು ವಿಚಾರ ನಡೆದಿರ್ಬೋದು ಅಂತ ಹೇಳ್ಬಿಟ್ಟು. ಜಗನ್ನಾಥ ರೆಡ್ಡಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅವರು PWD ನಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ವರ್ಕ್ ಮಾಡಿರ್ತಾರೆ, ರಿಟೈರ್ಡ್ ಆಗಿರ್ತಾರೆ. ಸುಮಾರು 85 ವರ್ಷ ಆಗಿರುತ್ತೆ ಅವರಿಗೆ. ಅವರ ಹೆಂಡತಿ ಪ್ರೇಮ ಅಂತ ಹೇಳ್ಬಿಟ್ಟು ಅವರಿಗೆ 80 ವರ್ಷ, ಹೌಸ್ ವೈಫ್. ಅವರ ಮಗಳು ತ್ರಿವೇಣಿ ಅಂತ ಹೇಳ್ಬಿಟ್ಟು ಸುಮಾರು ಅವರಿಗೆ 62 ವರ್ಷ. ತ್ರಿವೇಣಿ ಅವರ ನಂತರ ಹುಟ್ಟಿದ ಮಗ ಕೃಷ್ಣ ರೆಡ್ಡಿ, ಅವರಿಗೆ 60 ವರ್ಷ. ಕೃಷ್ಣ ರೆಡ್ಡಿ ಆ ನಂತರ ಹುಟ್ಟಿದ ಮಗ ನರೇಂದ್ರ ರೆಡ್ಡಿ, ಅವರಿಗೆ 57 ವರ್ಷ. ಇಲ್ಲಿ ಏನಾಗುತ್ತೆ, ಒಂದು ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಹೋಗುತ್ತು ಅಂದರೆ ಆ ಫ್ಯಾಮಿಲಿ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಜಗನ್ನಾಥ ರೆಡ್ಡಿ ಅವರ ಬ್ಯಾಕ್ಗ್ರೌಂಡ್ನ ನೀವು ತಿಳ್ಕೊಂಡ್ಮೇಲೆ PWD ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ಯಾವುದೇ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇರೋದಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಆದರೆ ದೇ ವೆಂಟ್ ಥ್ರೂ ದ ಫಿನಾನ್ಷಿಯಲ್ ಪ್ರಾಬ್ಲಮ್ ಆ್ಯಸ್ ವೆಲ್ ಅನ್ನುವಂಥ ಒಂದು ಮಾಹಿತಿ ಇದೆ. ಅದು ಹೇಗೆ ಅಂತ ಕೇಳೋದಾದರೆ, ಇಲ್ಲಿ ಏನಾಗುತ್ತೆ, ಜಗನ್ನಾಥ ರೆಡ್ಡಿ ಅವರ ಮಗಳು ತ್ರಿವೇಣಿ ಇದರಲ್ಲ, ತ್ರಿವೇಣಿ ಅವರಿಗೆ ಸ್ಪೈನಲ್ ಕಾರ್ಡ್ ಇಶ್ಯೂ ಆಗಿದ್ದ ಕಾರಣಕ್ಕೆ ಅವರು ಹಾಸಿಗೆಯನ್ನು ಹಿಡಿದ್ಬಿಡ್ತಾರಂತೆ. ಅಂದರೆ ಅವ್ರ ಕೈಲಿ ವಾಕ್ ಮಾಡೋಕ್ಕಾಗಲ್ಲ, ಎದ್ದು ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಇದಾಗಿದ್ದ ಕಾರಣಕ್ಕೆ ಏನಾಗುತ್ತೆ, ಅದರಿಂದ ಅವರ ತಾಯಿ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವ್ರ ತಾಯಿ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ತ್ರಿವೇಣಿ ಅವರಿಗೆ ಸ್ಪೈನಲ್ ಕಾರ್ಡ್ ಇಶ್ಯೂ ಆಗಿದ್ದ ಕಾರಣಕ್ಕೆ ಅವರ ಮದುವೆ ಆಗೋದಿಲ್ಲ. ಯೂಶಲಿ ಒಂದು ಫ್ಯಾಮಿಲಿನಲ್ಲಿ ಅಕ್ಕ ಅಥವಾ ತಂಗಿ ಇದ್ದಾರೆ, ಅವರನ್ನ ಬಿಟ್ಟು ತಮ್ಮಂದಿರೇ ಆಗಲಿ ಅಣ್ಣಂದಿರೇ ಆಗಲಿ ಮದುವೆ ಆಗೋದಿಲ್ಲ. ತ್ರಿವೇಣಿ ಅವರು ಯಾವಾಗ ಹಾಸಿಗೆ ನಡೀತಾರೋ, ಯಾವಾಗ ಅವರಿಗೆ ಮದುವೆ ಆಗೋದಿಲ್ವೋ, ಆ ಮದುವೆ ಆಗದೇ ಇರೋ ಕಾರಣಕ್ಕೆ ಇನ್ನ ಇಬ್ರು ತಮ್ಮಂದಿರು ಯಾರ್ಯಾರಿದ್ರು ಅವರು ಕೂಡ ಮದುವೆ ಆಗೋದಿಲ್ಲ. ಸೊ 3 ಜನಕ್ಕೂ ಮದುವೆ ಆಗೋದಿಲ್ಲ. ಅದೇ ಕಾರಣಕ್ಕೆ ತಾಯಿ ಕೊರಗಿಗೆ ಹೋಗ್ತಾರೆ. ಸೊ ಅವರು ಡಿಪ್ರೆಷನ್ಗೆ ಹೋಗ್ತಾರೆ, ಅವರಿಗೂ ಕೂಡ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಜಗನ್ನಾಥ ರೆಡ್ಡಿ ಅವರ 3ನೇ ಮಗ ನರೇಂದ್ರ ರೆಡ್ಡಿ ಇದಾರಲ್ಲ, ಅವ್ರೇನು ಮಾಡ್ತಾರೆ, 2013 ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರಂತೆ, ಒಂದು IT ಇಂಜಿನಿಯರ್ ಆಗಿ. ಅವಾಗ ಬಿಡದಿನಲ್ಲಿ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆಗುತ್ತೆ. ಏನು ಕೇಸ್ ಅಂತಂದರೆ ದರೋಡೆ ಕೇಸು. ಆ ದರೋಡೆ ಕೇಸಲ್ಲಿ ತನ್ನ ಮಗನ ಹೆಸರು ಬಂತು. ಒಂದು ವೆಲ್ ರೆಪ್ಯೂಟೆಡ್ ಫ್ಯಾಮಿಲಿ, ಅದರಲ್ಲಿ ಆಲ್ರೆಡಿ ಫ್ಯಾಮಿಲಿ ಒಳಗಡೆ ಒಂದಷ್ಟು ಇಶ್ಯೂ ನಡೀತಾ ಇದೆ. ಹೊರಗಡೆ ನೋಡಿದ್ರೆ ಈತ ಹಿಂಗೆ ಮಾಡಿದನಲ್ಲ ನನ್ನ ಕೊನೆಯ ಮಗ ಅಂತ ಹೇಳ್ಬಿಟ್ಟು ಅವರು ಆ ಕೇಸಿಂದ ತನ್ನ ಮಗನನ್ನು ಆಚೆಗೆ ಕರ್ಕೊಂಡು ಬರೋದಕ್ಕೆ ಸುಮಾರು ಹೋರಾಟಗಳನ್ನ ಮಾಡ್ತಾರೆ, ಸುಮಾರು ದುಡ್ಡನ್ನು ಖರ್ಚು ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಇವಾಗ ಏನಾಗುತ್ತೆ, ಹೊರಗಿನ ಪ್ರಪಂಚದಲ್ಲಿ ಅವ್ರಿಗೊಂದು ರೆಪ್ಯುಟೇಷನ್ ಇರುತ್ತೆ, ಎಸ್ಪೆಷಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಾ ಇರೋರು. ಆ ರೆಪ್ಯುಟೇಷನ್ ಹಾಳಾಯಿತು ಅನ್ನೋ ಕಾರಣಕ್ಕೆ ಹೊರಗಿನ ಪ್ರಪಂಚಕ್ಕೆ ಮುಖ ತೋರಿಸೋದಕ್ಕೆ ಅವರಿಗೆ ಆಗ್ತಿರೋದಿಲ್ಲ. ಈಗ ಆಲ್ರೆಡಿ ಫ್ಯಾಮಿಲಿ ಒಳಗಡೆ ಯಾರಿಗೂ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತಾಯಿನೂ ಕೂಡ ಕಾಯಿಲೆಯಲ್ಲಿ ಬಿದ್ದಿದ್ದಾರೆ, ತನ್ನ ಮಗಳು ಕೂಡ ಕಾಯಿಲೆಯಲ್ಲಿದ್ದಾರೆ. ಆ್ಯಂಡ್ ಈಗ ಕೊನೆ ಮಗನ ಮೇಲೆ ಈ ಒಂದು ಕೇಸ್ ಆಗಿದೆ. ಈಗ ಓಲ್ ಫ್ಯಾಮಿಲಿ ಇನ್ ಅ ಸ್ಟ್ರೆಸ್, ಓಲ್ ಫ್ಯಾಮಿಲಿ ಇನ್ ಅ ವೆರಿ, ಅಂದರೆ ಹೊರಗಿನ ಪ್ರಪಂಚಕ್ಕೆ ಮುಖ ತೋರಿಸಬಾರ್ದು, ಅವ್ರ ಜೀವನನ ನಾರ್ಮಲಾಗಿ ಬದುಕೋದಕ್ಕೆ ಅಸಾಧ್ಯ ಅನ್ನೋ ರೀತಿ ಅವರು ಮೆಂಟಲಿ ಸ್ಟ್ರೆಸ್ಗೆ ಹೋಗಿ ಏನು ಮಾಡ್ತಾರೆ, ಚಿತ್ರದುರ್ಗದ ಜೈಲ್ ರಸ್ತೆನಲ್ಲಿ ಒಂದು ಒಂಟಿ ಮನೆ ಇರುತ್ತೆ. ಆ ಮನೆಯ ಅಕ್ಕಪಕ್ಕದಲ್ಲಿ ಅಂದರೆ ಒಂದು ಡಿಸ್ಟೆನ್ಸಲ್ಲಿ ಮನೆ ಇದೆ. ನಾನು ಒಂದು ಫೋಟೋ ನೋಡಿದೆ, ಫೋಟೋ ಅಷ್ಟೇ ಸಿಕ್ಕಿರೋದು. ಅಲ್ಲಿ ಏನಾಗುತ್ತೆ, ಆ ಮನೆಯ ಒಳಗಡೆ 4 ಜನ ಮನೆಯಿಂದ ಆಚೆಗೆ ಬರೋದಿಲ್ವಂತೆ. ಅದರಲ್ಲಿ 2ನೇ ಮಗ ಇದಾರಲ್ಲ ಕೃಷ್ಣ ರೆಡ್ಡಿ, ಅವರು ಮಾತ್ರ ಮನೆಯಿಂದ ಆಚೆಗೆ ಬಂದು ಮನೆಗೆ ಏನಾದರೂ ಸಾಮಾನು ಬೇಕಂದ್ರೆ, ಏನಾದರೂ ವಸ್ತುಗಳು ಬೇಕು ಅಂತಂದರೆ ಮಾತ್ರ ಆಚೆಗೆ ಬಂದು ತೊಗೊಂಡು ಹೋಗ್ತಿದ್ರಂತೆ. ಇನ್ನೊಂದು ಕಡೆ ಇನ್ನೊಂದು ಏನು ಮಾಹಿತಿ ಇದೆ ಅಂದರೆ, ಅವರು 5 ಜನನೂ ಸಹ ಮನೆಯಿಂದ ಆಚೆಗೆ ಬರ್ತಿರ್ಲಿಲ್ಲ. ಅಕಸ್ಮಾತ್ ಏನಾದರೂ ಬೇಕು ಅಂದರೆ ಸಹ ಒಬ್ಬ ವ್ಯಕ್ತಿ ಇದರ ಡೆಲಿವರಿ ಮಾಡಲಿಕ್ಕೆ, ಏನಾದರೂ ಬೇಕು ಅಂದರೆ ತಂದು ಕೊಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ತಂದು ಕೊಡ್ತಿದ್ದ, ಅವನಿಗೆ ಇವರು ಕಾಸು ಕೊಡ್ತಿದ್ರು. ಈವನ್ ಐ ಕಾಂಟ್ಯಾಕ್ಟ್ ಕೂಡ ಮಾಡ್ತಿರಲಿಲ್ಲ, ಮನೆ ಡೋರ್ ಕೂಡ ತೆಗಿತಿರ್ಲಿಲ್ಲ. ಆ ವಸ್ತುವನ್ನು ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಿಟಕಿ ಇತ್ತು, ಆ ಕಿಟಕಿನ ಮಾತ್ರ ತೆಗೆದು ಆ ವಸ್ತುಗಳನ್ನ ತಗೊತಾ ಇದ್ರು. 5 ಜನನು ಆಚೆಗೆ ಬಂದಿರಲಿಲ್ಲ ಅಂತ ಒಂದು ಮಾಹಿತಿ ಇದೆ. ಆ್ಯಂಡ್ ಆ ಮನೆಯ ಒಳಗಡೆ 5 ಜನರ ಜೊತೆಗೆ ಒಂದು ಸಾಕು ನಾಯಿ ಕೂಡ ಇತ್ತು ಅಂತ ಮಾಹಿತಿ ಇದೆ. ಇಲ್ಲೇನಾಗುತ್ತೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಒಂದು ಕಮ್ಯುನಿಕೇಶನ್ ಇಲ್ಲ. ಆ್ಯಂಡ್ ಯಾವುದೇ ಒಂದು ನೆಂಟರುಗಳಿದಾರಲ್ಲ ಅವ್ರ ಜೊತೆಗೆ ಫೋನ್ ಕೂಡ ಮಾಡ್ತಿರ್ಲಿವಂತೆ, ಯಾವುದೇ ಫೋನ್ ಬಂದರೂ ಸಹ ಅಟೆಂಡು ಕೂಡ ಮಾಡ್ತಿರ್ಲಿವಂತೆ. ಫುಲ್ಲಿ ಐಸೋಲೇಟ್ ಆಗಿ ಅವರು ಬದುಕ್ತಾ ಇದ್ದಾರೆ. 2018 ಕಳೆಯುತ್ತೆ, 2019 ಜೂನ್ ಜುಲೈ ಆ ಟೈಮಲ್ಲೇನೋ ಇವರು 5 ಜನನು ಸತ್ತೋಗ್ತಾರೆ. ಅವ್ರು ಹೇಗೆ ಸತ್ತರು ಅನ್ನೋದು ಕ್ವಶನ್ ಮಾರ್ಕ್. ಅವರು ಸತ್ತ ನಂತರ ಅಕ್ಕಪಕ್ಕದ ಮನೆಯವ್ರಿಗೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದ ನಂತರ ಇವರೇನು ಅನ್ಕೊಂತಾರೆ, ಅವರ ಮನೆಯ ನಾಯಿ ಸತ್ತಿರಬಹುದು ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡೋಕೆ ಹೋಗೋದಿಲ್ಲ. ಮನೆಯ ನಾಯಿ ಸತ್ತಿರೋದು ಕೂಡ ನಿಜ,
ಮನೆಯ ನಾಯಿ ಸತ್ತಿದ್ದೆ, ಜೊತೆಗೆ 5 ಜನನು ಸತ್ತಿದ್ದಾರೆ, ಆ ಸ್ಮೆಲ್ ಬಂದಿದೆ, ಬಟ್ ಇವ್ರು ಇಗ್ನೋರ್ ಮಾಡಿದ್ದಾರೆ. ಯಾವಾಗ ಇವ್ರು ಇಗ್ನೋರ್ ಮಾಡಿದಾರೋ ಅದಾದ ನಂತರ ಕೆಲವು ವಾರಗಳ ನಂತರ ಆ ಸ್ಮೆಲ್ಲು ಕೂಡ ಹೋಗ್ಬಿಟ್ಟಿದೆ. ಬಟ್ ಇಲ್ಲಿನ್ನೊಂದು ಅಬ್ಸರ್ವ್ ಮಾಡಿ, ಅದೇ ಟೈಮಲ್ಲಿ ಅಕ್ಕಪಕ್ಕದ ಮನೆಯವರು ಆ ಫ್ಯಾಮಿಲಿಯೆಲ್ಲ ಎಲ್ಲೋ ಹೋಗಿದ್ದಾರೆ, ಯಾವುದೋ ಕೇರಳದಲ್ಲಿ ಒಂದು ಆಶ್ರಮಕ್ಕೆ ಹೋಗ್ತಿದ್ರಂತೆ ಅವಾಗ ಯಾರಿಗೂ ಹೇಳ್ದೇನೆ. ಅದೇ ರೀತಿ ಈ ಸಲನೂ ಎಲ್ಲೋ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಏನು ಡೌಟ್ ಪಡೋದಿಲ್ಲ, ಮನೆಯ ಒಳಗಡೆ ಆ ಫ್ಯಾಮಿಲಿ ಇದೆ ಅನ್ನುವಂಥ ಒಂದು ಡೌಟೇ ಬರೋದಿಲ್ಲ ಯಾರಿಗೂ. ಆಲ್ರೆಡಿ ಐಸೋಲೇಟ್ ಆಗಿರ್ತಾರಲ್ಲ, 4 ವರ್ಷದಿಂದ ಯಾರ ಜೊತೆಗೂ ಮಾತಾಡ್ದೇನೆ, ಸುಮಾರು ವರ್ಷಗಳಿಂದ ಯಾರ ಜೊತೆಗೂ ಮಾತಾಡ್ದೇನೆ. ಸೊ ಅದೇ ಕಾರಣಕ್ಕೆ ಜನಗಳಿಗೆ ಡೌಟು ಬರೋದಿಲ್ಲ, ಕ್ಯೂರಿಯಾಸಿಟಿನೂ ಇರೋದಿಲ್ಲ. ಈಗ ಅವರು ಸಾಯೋದಕ್ಕೆ ಸುಮಾರು ರೀಸನ್ಗಳಿದೆ. ಅವ್ರು ಹೇಗೆ ಸತ್ರು ಅನ್ನೋದನ್ನ ಪೊಲೀಸ್ನವರು ಈಗ FSL ಟೀಮ್ ಮುಖಾಂತರ ಕಂಡುಹಿಡಿಯೋದು ಬಾಕಿ ಇತ್ತು. ಯಾಕೆ ಅಂತಂದ್ರೆ ಇದೇನಾದ್ರೂ ಕೊಲೆನಾ ಇಲ್ವಾ, ಅವರೇ ಸತ್ತಿದ್ದಾರಾ, ಹೇಗೆ ಸತ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ಕೇಸ್ನ ಕ್ಲೋಸ್ ಮಾಡೋಕೆ ಆಗೋದಿಲ್ಲ. ಈಗ ಚಿತ್ರದುರ್ಗದ ಡಿಸ್ಟ್ರಿಕ್ಟ್ DYSP SP ಮತ್ತು ಅದೆಲ್ಲ ಒಂದು ಟೀಮು ರಚನೆ ಆಗಿರುತ್ತೆ, ಒಂದು ಸ್ಪೆಷಲ್ ಟೀಮು ರಚನೆಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಈಗ FSL ಟೀಮು ಸುಮಾರು 71 ಸಾಕ್ಷ್ಯಗಳನ್ನ ತೊಗೊಂಡೋಗಿದ್ದಾರೆ. ಅದ್ರ ಜೊತೆಗೆ 5 ಅಸ್ಥಿಪಂಜರಗಳನ್ನ ತೊಗೊಂಡೋಗಿದಾರಲ್ಲ, 4 ವರ್ಷಗಳ ಹಿಂದಿನ ಒಂದು ಸಾವನ್ನ ಕಾರಣವನ್ನ ಪತ್ತೆ ಹಚ್ಚೋದು ಡಿಫಿಕಲ್ಟ್ ಟಾಸ್ಕ್. ಈ ಕೇಸನ್ನ ಕ್ಲೋಸ್ ಮಾಡಬೇಕು ಅಂದ್ರೆ FSL ಟೀಮಿಂದ ಏನು ಒಂದು ರಿಪೋರ್ಟ್ ಬರುತ್ತೆ ಅನ್ನೋದನ್ನ ಕಾದು ಕುಳಿತಿರ್ತಾರೆ ಅಲ್ಲಿರುವಂತ DYSP SP ಮತ್ತೆ ಆ ಒಂದು ಪೊಲೀಸ್ ತಂಡ. FSL ಟೀಮ್ ಹತ್ರ ಇರುವಂತ ಸಾಕ್ಷ್ಯಗಳೇನು 71 ಸಾಕ್ಷ್ಯಗಳು, ಅದ್ರ ಜೊತೆಗೆ 5 ಸ್ಕೆಲಿಟನ್ಗಳು. ಆ ಸ್ಕೆಲಿಟನ್ಗಳನ್ನ ಇಟ್ಕೊಂಡು ಸಾವಿಗೆ ಕಾರಣ ಏನು ಅಂತ ಹುಡುಕೋದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಬಟ್ ಇಲ್ಲಿ 2 ವಿಷಯಗಳು ಹೆಲ್ಪ್ ಆಗುತ್ತೆ. ಒಂದು, ಅವರು ಅಲ್ಲಿ ಕಲೆಕ್ಟ್ ಮಾಡಿದಂತ ಟ್ಯಾಬ್ಲೆಟ್, ಆ ಒಂದು ಇದಿರುತ್ತಲ್ಲ ಟ್ಯಾಬ್ಲೆಟ್ಸ್ ಸ್ಟ್ರಿಪ್ ಇರುತ್ತಲ್ಲ ಅದು. ಎರಡನೇದು, ಅವ್ರ ಹತ್ರ ಇದ್ದಂಥ ಅಸ್ಥಿ ಪಂಜರಗಳನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಸಾಫ್ಟ್ ಟಿಶ್ಯೂ ಅನಾಲಿಸಿಸ್ನ ಮಾಡ್ತಾರೆ. ಆ ಅನಾಲಿಸಿಸ್ನ ಮಾಡಿದ್ಮೇಲೆ ಅವ್ರಿಗೆ 2 ವಿಷಯಗಳು ತಿಳಿದು ಬರುತ್ತೆ. ಅದೇನಂದ್ರೆ, ಆ ಸಾಫ್ಟ್ ಟಿಶ್ಯೂ ಅನಾಲಿಸಿಸ್ ಮಾಡಿದ ನಂತರ ಅದ್ರೊಳಗಡೆ ನಾಡಾಜೆಪಮ್ ಮತ್ತೆ ಅಕ್ಸಾಜೆಪಮ್ ಅನ್ನುವಂಥ ಒಂದಷ್ಟು ರಾಸಾಯನಿಕ ಇರೋದು ಕಂಡು ಬರುತ್ತೆ. ಆ ರಾಸಾಯನಿಕಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಓವರ್ ಡೋಸ್ ಆಗಿರುವಂತ ಕಾರಣಕ್ಕೆ ಈ 5 ಜನನು ಸತ್ತಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ನ ಕೊಡ್ತಾರೆ. ಬಟ್ ಪೊಲೀಸ್ನವರು ಇಲ್ಲೊಂದು ಕ್ರಾಸ್ ಕ್ವಶನ್ ಮಾಡ್ತಾರೆ. ಏನಂತಂದ್ರೆ, ಕಿಚನ್ ಅಲ್ಲಿ ಯುಟೆನ್ಸಿಲ್ ಇರುತ್ತಲ್ಲ, ಆ ಯುಟೆನ್ಸಿಲ್ ಗಳನ್ನ ತಗೊಂಡೋಗಿ ಅಲ್ಲೂ ಕೂಡ ಫಾರೆನ್ಸಿಕ್ ಅಲ್ಲಿ ಚೆಕ್ ಮಾಡಿದಾಗ ಆ ಒಂದು ಯುಟೆನ್ಸಿಲ್ ಅಂದ್ರೆ ಪಾತ್ರೆಗಳಿರುತ್ತಲ್ಲ, ಆ ಪಾತ್ರೆಗಳಲ್ಲಿ ಸೈನೈಡ್ ಕಂಡು ಬರುತ್ತಂತೆ. ಆ ಪಾತ್ರೆಗಳಲ್ಲಿ ಸೈನೈಡ್ ಕಂಡು ಬಂದ ಕಾರಣಕ್ಕೆ ಪೊಲೀಸ್ನವ್ರಿಗೆ ಇನ್ನೊಂದು ಕ್ವಶನ್ ಆಗುತ್ತೆ, ಸೈನೈಡ್ ಇದೆ, ಈ ಕಡೆ ಸ್ಲೀಪಿಂಗ್ ಪಿಲ್ ಅಂತ ಇದೆ, ಏನಿರ್ಬೋದು ಕಾರಣ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡಿದಾಗ ಫಾರೆನ್ಸಿಕ್ ಪ್ರಕಾರ ಅವರ ಒಂದು ಸ್ಕೆಲಿಟನ್ ಅಲ್ಲಿ ಯಾವುದೇ ಸೈನೈಡ್ ಸಿಗೋದಿಲ್ಲ. ಸೊ ಕ್ಲಿಯರ್ ಕಟ್ ಆಗಿ FSL ಅವರು ಹೇಳ್ತಾರೆ, ಇದು ಸ್ಲೀಪಿಂಗ್ ಪಿಲ್ ಓವರ್ ಡೋಸ್ ಆಗಿರುವಂತ ಕಾರಣಕ್ಕೆ ಎಲ್ಲರೂ ಸತ್ತಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ನ ಕೊಡ್ತಾರೆ. ಈಗ ಸೈನೈಡ್ ವಿಚಾರ ಏನು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಕುಟುಂಬ ಅವರು ಸಾಯೋದಿಕ್ಕೆ ಅಂತ ಹೇಳ್ಬಿಟ್ಟು ಸೈನೈಡ್ ಸೇವಿಸೋಣ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿರಬಹುದು. ಅದೇ ಕಾರಣಕ್ಕೆ ಊಟಕ್ಕೋ ಅಥವಾ ಯಾವುದೋ ಒಂದು ಯುಟೆನ್ಸಿಲ್ಗೋ ಹಾಕೊಂಡಿರಬಹುದು. ಬಟ್ ಕೊನೆಯದಾಗಿ ಅವ್ರೇನ್ ಅನ್ಕೊಂತಾರೆ, ಬೇಡ ಅಂತ ಅನ್ಕೊಂಡು ಸ್ಲೀಪಿಂಗ್ ಪಿಲ್ ನ ಕನ್ಸ್ಯೂಮ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಪೊಲೀಸ್ನವರು ಒಂದು ಕನ್ಕ್ಲೂಷನ್ ಅಥವಾ ಒಂದು ಕ್ಲಾರಿಟಿನ ಕೊಡ್ತಾರೆ, ಇದು ಸಾಮೂಹಿಕ ಹತ್ಯೆ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಕುಟುಂಬದಲ್ಲಿ ದುಡ್ಡಿದೆ, ಎಲ್ಲ ಇದೆ, ಯಾರಿಗೋ ಒಬ್ರಿಗೆ ಆರೋಗ್ಯ ಸಮಸ್ಯೆ ಬಂತು, ಇನ್ನೊಬ್ರು ಯಾವುದೋ ಒಂದು ಕೇಸಲ್ಲಿ ಒಳಗಡೆ ಹೋದ್ರು, ಮತ್ತೆ ಆಚೆಗೆ ತರೋದಕ್ಕೆ ಸುಮಾರು ದುಡ್ಡು ಖರ್ಚು ಮಾಡಿದ್ರು. ಹೊರಗಿನ ಪ್ರಪಂಚಕ್ಕೆ ಒಂದು ರೆಪ್ಯೂಟೆಡ್ ಫ್ಯಾಮಿಲಿ ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿರೋರಿಗೆ ಸಡನ್ ಆಗಿ ಮಗನ ಮೇಲೆ ಈ ಒಂದು ಆರೋಪ ಬಂದಿದೆ, ಈ ಒಂದು ಕೇಸ್ ಬಿದ್ದಿದೆ ಅನ್ನೋ ಕಾರಣಕ್ಕೆ ಹೊರಗಿನ ಪ್ರಪಂಚಕ್ಕೆ ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡೋಕ್ ಆಗಲ್ಲ, ಆ ಮುಖನ ತೋರ್ಸಕ್ ಆಗಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರೋದು. ಅಂಡ್ ಸಮಾಜದಲ್ಲಿ ಒಂದಷ್ಟು ಕಟ್ಟುಪಾಡುಗಳಿದೆ, ಎಲ್ಲರೂ ಮದುವೆ ಆಗ್ಲೇಬೇಕು ಅನ್ನುವಂಥ ಒಂದು ಕಟ್ಟುಪಾಡುಗಳಿದೆ. ಯಾರಿಗೂ ಮದುವೆ ಆಗಿಲ್ಲ ಅಂತ ತಾಯಿ ಕೊರ್ಗಿ ಅವರೊಂದು ಡಿಪ್ರೆಷನ್ಗೆ ಹೋಗೋದು, ಅವರ ಆರೋಗ್ಯ ಹಾಳಾಗೋದು. ಅಂದ್ರೆ ನೋಡಿ, ಇಟ್ಸ್ ಅ ವೆರಿ ಕ್ರೂಷಿಯಲ್ ಅಂಡ್ ವೆರಿ ಸೆನ್ಸಿಟಿವ್ ಟಾಪಿಕ್ ಇದು ಯಾರ್ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಇಟ್ಸ್ ಅ ವೆರಿ ಫ್ಯಾಮಿಲಿ ಪರ್ಸನಲ್ ಟಾಪಿಕ್ ಇದು. ಅಂಡ್ ಐ ಫೆಲ್ಟ್ ವೆರಿ ಬ್ಯಾಡ್. ಆ್ಯಂಡ್ ಈ ಸ್ಟೋರಿನ ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನನಗಂತೂ ಐ ಫೆಲ್ಟ್ ವೆರಿ ಬ್ಯಾಡ್ ಬಿಕಾಸ್ ನೋಡಿ, ಸಮ್ಟೈಮ್ ದೇವರು ಕೊಟ್ಟರೆ ಎಲ್ಲ ಒಟ್ಟೊಟ್ಟಿಗೆ ಕೊಡ್ತಾನೆ ಪ್ರಾಬ್ಲಮ್ನ. ಸುಮಾರು ಜನ ಹೇಳ್ಬೋದು, ದುಡ್ಡಿದ್ರೆ ಒಂದು ಫ್ಯಾಮಿಲಿನಲ್ಲಿ ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಲೆಟ್ ಮಿ ಟೆಲ್ ಯು ಒನ್ಸ್ ಅಗೇನ್, ಹೆಲ್ತ್ ಈಸ್ ವೆಲ್ತ್ ಅಷ್ಟೇ. ಫ್ಯಾಮಿಲಿನಲ್ಲಿ ಒಟ್ಟಿಗೆ ಫೈಟ್ ಮಾಡಿ, ಯಾವುದೇ ಕಾರಣಕ್ಕೂ ಈ ಥರ ನಿರ್ಧಾರಗಳನ್ನು ಯಾರು ತಗೊಳ್ಳದೆ ಇರಲಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.